ಅಂತದ್ದು. ಸೊ ಅದಕ್ಕೆ ಒಟ್ಟಾರೆ ನನಗೆ ಇಡೀ ದೇಶದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು, ತಿರುಗಾಡ್ತಕ್ಕಂಥ ವಯಸ್ಸು ಇಲ್ಲ, ಶಕ್ತಿ ಇಲ್ಲ. ನಾನು ಕರ್ನಾಟಕ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವ ತತ್ವದ ಸಿದ್ಧಾಂತದ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು. ವಿಧಾನಸೌಧ ಹೋಗಿ ಬಸವಸೌಧ ಆಗಬೇಕು. ಇದನ್ನು ನಾವು ಮಾಡ್ತಕ್ಕಂಥದ್ದಕ್ಕೆ ಕೇಶವ ಕೃಪಾ, ಬಸವ ಕೃಪಾ ಆ ಹೋರಾಟ ಕರ್ನಾಟಕದ ಭೂಮಿ ಮೇಲೆ ನಡೀಲಿ. ಬಸವಣ್ಣನ ಹುಟ್ಟು ಭೂಮಿಯಲ್ಲಿ ಬಸವ ತತ್ವ ಮೇಲಿರುತ್ತೋ ಕೇಶವ ತತ್ವ ಮೇಲಿರುತ್ತೋ ನೋಡೋಣ. ಒಂದು ಸಮುದಾಯದ ಮಾತ್ರ ಯಾಕೆ ದೂರ್ತಾ ಇದ್ದಾರೆ ಚುನಾವಣೆಯಲ್ಲಿ ಸೋತಾಗ? ಪುಕ್ಷಾಟಿ ಸಿಕ್ಕಿರೋರು ನಾವು. ಬೇರೆಯವ್ರಿಗೆ ದೂರದ್ರೆ ಮಂತಂಕ ಬಂದು ಒದ್ದು ಹೋಗ್ತಾರೆ. ಇನ್ನು ಒಕ್ಕಲಿಗರು ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಅವಮರ್ಯಾದೆ, ದಲಿತರು ಕೊಟ್ಟಿಲ್ಲ ಅಂದರೆ ಬಂದು ಒದಿತಾರೆ. ಸಾಬ್ರು ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ, ಅವರೇ ಹೇಳಿದ್ರು ಪಂಚರ್ ಹಾಕೋರು, ಸೌತೆಕಾಯಿ ಮಾರೋರು ಅಂತ. ಸೊ ಅದಕ್ಕೆ ಅವ್ರು ಏನಾಗಿದೆ ಅಂದರೆ ಪುಕ್ಷಟಿ ಸಿಕ್ಕಿದ್ದೀವಿ, ಸಾಫ್ಟ್ ಟಾರ್ಗೆಟು. ಅವ್ರಿಗೆ ಉತ್ತರ ಕೊಡೋ ಸಾಬ್ರು ಇಲ್ಲ. ನಾವಿದ್ದೀವಿ ಮೈದಾನದಾಗ ಇದ್ದು ಬಾರಲ್ಲ ಅಂತೀವಿ. ಸೊ ಅದಕ್ಕೆ ಅವ್ರು ನಮ್ಮ ಸುದ್ದಿಗೆ ಬರ್ತಾ ಇಲ್ಲ, ಬರೀ ಆ ಸಮಾಜದ ಮೇಲೆ ಹೋಗ್ತಾ ಇದ್ದಾರೆ. ಅದನ್ನು ಬೀದಿಗಳು ನಾವು ಉತ್ತರ ಕೊಡ್ತೀವಿ ಅವರಿಗೆ. ಬಿಜೆಪಿ ಜೊತೆ ಮೈತ್ರಿ ಕುಮಾರಸ್ವಾಮಿ ಅವರನ್ನು ಬಲವಂತವಾಗಿ ಇವರೇ ಕರ್ಕೊಂಡು ಮಾಡಿದ್ರು ಅಂತ ಹೇಳ್ತಾ ಇದ್ರು ನಿಖಿಲ್ ಮತ್ತೆ ಅವರಮ್ಮ. ದೇವೇಗೌಡರ ಗಮನಕ್ಕೆ ಇರ್ಲಿಲ್ವ ಸರ್ ಇದು? ಇತ್ತು ನಿಶ್ಚಾಯಕ. ಪಾಪ ಅವರು ತಿರುಗಾಡ್ಬೇಕಾದ್ರೆ 2 ಜನ ಹೊತ್ಕೊಂಡು ಹೋಗ್ಬೇಕು. ಅವ್ರಿಗೆಲ್ಲ ಅವರು ನಿಶ್ಶಕ್ತರಾಗಿದ್ದಾರೆ. ಇವತ್ತು ದೇವೇಗೌಡರಿಗೆ ನೀವು ಒಬ್ಬಂಟಿಗರ ಹೋಗಿ ಕೇಳಿ, ಏನು ಮಾಡೋದಪ್ಪ, ನನಗೆ ಯಾರೂ ಇಲ್ಲ. ಆ ಪುಣ್ಯಾತ್ಮನ ಹತ್ರ ಏನಿಲ್ಲ, 4 ಜುಬ್ಬ 4 ಪಂಚೆ ಬಿಟ್ಟರೆ ಅನಸೂಯ ಅನ್ನ ಹಾಕ್ಬೇಕು. ಪಾಪ ದೇವೇಗೌಡರು ಧರ್ಮಪತ್ನಿಗೂ ವಯಸ್ಸಾಗಿದೆ. ದೇವೇಗೌಡರು ದುಡ್ಡು ಮಾಡಲಿಲ್ಲ. ಮಕ್ಕಳು ಇವು ಇದಾವಲ್ಲ, 4 ದಿಕ್ಕಿಗೆ 4 ಜನ, ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ, ಇವರು ಆನಂದವಾಗಿದ್ದಾರೆ. ನನಗೆ ನೋವಾಗೈತೆ. 72ನೇ ಇಸ್ವಿಯಲ್ಲಿ ರೂಮ್ ನಂಬರ್ 6ರಲ್ಲಿ ನಾನು ದೇವೇಗೌಡರು ಅಲಂಕಾರ ಹೋಟ್ಲಿಂದ ತಲೆ ಮಾಂಸ ರೊಟ್ಟಿ ತಿಂದು ರಾಜಕೀಯ ಕಡ್ದವ್ರು. ಜನರಲ್ ಹಾಸ್ಟೆಲ್ ರೂಮ್ 6 ನಂದು, 7 ಬಂಗಾರಪ್ಪಂದು, 11 ಪುಟ್ಟಸ್ವಾಮಿಗೌಡ್ರದ್ದು, 12 ಬಾಪುಗೌಡ್ರದ್ದು. ಅದು ಒಂದು ಇತಿಹಾಸ ಇತ್ತು. ಆ ದೇವೇಗೌಡರಿಗೂ ಈ ದೇವೇಗೌಡರಿಗೂ ನಾನು 4 ವರ್ಷ MLC ಬಿಟ್ಟು ಯಾಕೆ ಹೋದೆ? ಕುಮಾರಸ್ವಾಮಿ ಹೋಗಿಲ್ಲ, ದೇವೇಗೌಡರು ನನ್ನ ಮನೆಗೆ ಬಂದ ತಕ್ಷಣಕ್ಕೆ ಹೋದೆ. ನಾನು ನಿಮ್ಗಿಂತ MLC ದೊಡ್ಡದಲ್ಲ ನನಗೆ. 4 ವರ್ಷ ಹೋದರೂ ಚಿಂತೆ ಇಲ್ಲ, ಬಿಟ್ಟೆ. ನಾನು ಇವತ್ತಿದ್ರೆ ಮಂತ್ರಿ ಆಗ್ತಿದ್ದೆ ಅಂತಾರೆ. ನನಗೆ ಅದರ ಆಸೆ ಇರಲಿಲ್ಲ. ನನಗೆ ಆಸೆ ಏನಿತ್ತು, ಸಾಯ್ಬೇಕಾದ್ರೆ ದೇವೇಗೌಡರಿಗೆ ನಗನಗ್ತಾ ನೋಡಬೇಕು. ಆದರೆ ಮುಂಡೆ ಕರ್ಕೊಂಡೋಗಿ ಅಮಿತ್ ಶಾ ಹಿಂದ್ಗಡೆ ಬಾಗಿಲಲ್ಲಿ ಕರ್ಕೊಂಡೋಗಿ ಏನು ಇಲ್ದಂಗೆ ಮಾಡಿ ಕುಂದಿಸ್ಬಿಟ್ಟವ್ರಿ. ಸೊ ಅದಕ್ಕೆ ಇನ್ನು ಜನತಾದಳ ಮುಗೀತಿದು, ಇನ್ನಿನ್ಯಾರೂ ಉಳಿಯಲ್ಲ ಅಲ್ಲಿ. ಟೆಂಟ್ ಸಿನಿಮಾ ಇನ್ನು BJP ಅವರಿಗೆ ಇವ್ರಿಗೆ ಕಟ್ಕೊಂಡ್ರೆ ಪಾಪ ಇದ್ದವು ಅವು ಹಾಳಾದವು. ಇಲ್ಲ, ಬಿಜೆಪಿ ಜೊತೆ ವಿಲೀನ ಆಗ್ಬೋದಾ ಸರ್? ಜೆಡಿಎಸ್ ಬಿಜೆಪಿ ವಿಲೀನ ಇವ್ರಿಗೆ ವಿಧಿನೇ ಇಲ್ಲ. ಈಗ BJP ಲವ್ ಮಾಡಿದ್ದಾರೆ, ಈಗ ಬಸ್ ಸ್ಟ್ಯಾಂಡ್ ಬಸ್ವಿ ಆಗಿದ್ದಾರೆ, ಹೋಗ್ಲೇಬೇಕು ಇವರು. ಬೇರೆ ಅವ್ರದ್ದು ಏನಾಯ್ತು? ಅವರು ಅಷ್ಟೇ ಬಸವಣ್ಣ ಸಿದ್ಧ. ಏನಾದರೂ ನಮ್ಮ ಜೊತೆಲಿ ಬಂದರೆ ಉಳ್ಕೋತಾರೆ, ಇಲ್ಲದ್ರೆ ಮುಂದೆ ಅವರು ಇಲ್ಲ. ಈಗ GT ದೇವೇಗೌಡರು ಏನು ನಿಮ್ಮ ಒಂದು 3ನೇ ರಂಗಕ್ಕೆ ಕರ್ಕೊತಾ ಇದ್ದಾರಾ ಅಥವಾ? GT ದೇವೇಗೌಡರು ನಾವು ಮಾತಾಡ್ತಾ ಇದ್ದೀವಿ. GT ದೇವೇಗೌಡರು ಅನುಭವ ಇರ್ತಕ್ಕಂಥ ರಾಜಕಾರಣಿ. ಯಾರೇ ಇಲ್ಲದೆ ಇದ್ದಾಗ ಅವರು ಸಿದ್ದರಾಮಯ್ಯನನ್ನು ಸೋಲಿಸಿದ್ರು. ಶಕ್ತಿ ಇದೆ ಆ ಮನುಷ್ಯನಿಗೆ. ಸಿದ್ದರಾಮಯ್ಯನ ಜೊತೆಗೂ ಚೆನ್ನಾಗಿದ್ದಾರೆ ಅವರು. ವ್ಯಕ್ತಿಗತವಾದಂಥ ರಾಜಕಾರಣಿ ಮಾಡಿದಂಥದ್ದಲ್ಲ, ವ್ಯಕ್ತಿ ದ್ವೇಷ ಇಲ್ಲ ಮನುಷ್ಯನಲ್ಲಿ. ಸಿದ್ಧಾಂತಕ್ಕೋಸ್ಕರವಾಗಿ ಆ ಸಮಾಜನ ಕಟ್ಕೊಂಡು ಹೋರಾಟ ಮಾಡಿ ಬಂದಿರತಕ್ಕಂಥವ್ರು. ಆದರೆ ಅವರಿಗೂ ಕೂಡ ಕುಮಾರಸ್ವಾಮಿ ಮೂಲೆ ಗುಂಪು ಮಾಡಿಬಿಟ್ರು. ಬೇರೆ ವಿಧಿನೇ ಇಲ್ವಲ್ರಿ, ಎಲ್ಲಿ ಹೋದಾರು? ಇಲ್ಲ BJP ಹೋಗ್ಬೇಕು. ಅವ್ರು BJP ಹೋದ್ರೆ ಅಲ್ಲಿ ಏನಿಲ್ಲ ಅಂತ ಗೊತ್ತಿದೆ ಅವರಿಗೆ.
ಅವ್ರಿಗೆ ಉಳಿದಿರ್ತಕ್ಕಂಥ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಬಸವ ತತ್ವಕ್ಕೆ ಬರಬೇಕು ಅವರು. ಕಾಂಗ್ರೆಸ್ಸಿಂದ ಬರೋರಿದ್ದಾರಾ ಸರ್? ಹಾಂ, ಕಾಂಗ್ರೆಸ್ಸಿಂದ ಯಾರಾದರೂ ಬರೋರಿದ್ದಾರಾ ನಿಮ್ಮ ಜೊತೆ? ಇಲ್ಲ ಅದು ಮುಂದೆ ನೋಡ್ಬೇಕು, ಈಗ ಏನು ಹೇಳೋಕ್ಕಾಗಲ್ಲ. ನಾನು ಕಾಂಗ್ರೆಸ್ನವ್ರಿಗೆ ಯಾರಿಗೂ ಬರ್ರಿ ಅಂತಲೂ ಹೇಳಲಿಲ್ಲ. ದೇವೇಗೌಡರು ಯಾಕೋ ಕಾಂಗ್ರೆಸ್ ಕಡೆ ಒಂದು ಸ್ವಲ್ಪ ಒಲವು ಇದೆ ಅಂತಾರ ಸರ್? ಇಲ್ಲ, ಅಂಥದ್ದೇನಿಲ್ಲ, ಇಲ್ಲ ಅಂಥದ್ದೇನಿಲ್ಲ. ಅವರಿಷ್ಟು ಹೇಳಿದ್ದಾರೆ, ನಾವು ನೀವೆಲ್ಲ ಕೂತು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ಮಾಡೋಣ ಅಂತ. ಇನ್ನು ಬೇರೆ MLAsಗಳು ಇದ್ದಾರೆ, ಒಂದೆರಡಲ್ಲ 8 ಜನ ಇದ್ದಾರೆ. ಅವರೆಲ್ಲರೂ ಕೂಡಿ ಒಂದು ತೀರ್ಮಾನ ಮಾಡೋಣ ಡಿಸೆಂಬರಿಗೆ ಅಂತ ಹೇಳಿದ್ದೀವಿ. ಅವರು ಬೆಂಗಳೂರಿಗೆ ಬಂದ ತಕ್ಷಣ ಅವ್ರ ಜೊತೆಗೂ ಮಾತಾಡ್ತೀನಿ. ಇಲ್ಲ ನಾಳೆ ನಾನು ಮೈಸೂರಿಗೆ ಹೋಗ್ತಾಯಿದ್ದೀನಿ, ಮೈಸೂರಲ್ಲಿ ಅವ್ರನ್ನ ಕಂಡು ಮಾತಾಡ್ತೀನಿ.